ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಪಾರ್ಟ್ ಚಾನಲ್ಗೆ ಸ್ವಾಗತ. ನಿನ್ನೆ ರಾತ್ರಿ 59 ಚೀನಿ ಆಪ್ಗಳನ್ನ ಭಾರತ ಸರ್ಕಾರ ನಿಷೇಧಿಸಿರುವುದಾಗಿ ಘೋಷಿಸುತ್ತೆ. ಗಡಿಯಲ್ಲಿ ಚೀನಾದೊಟ್ಟಿಗೆ ನಡೀತಾ ಇರುವ ಗಲಾಟೆಯನ್ನ ನೀವು ಗಮನಿಸಿರಬಹುದು. ಆದ್ದರಿಂದಲೇ ಇಡೀ ದೇಶದಾದ್ಯಂತ ಚೀನಿ ಪ್ರಾಡಕ್ಟ್ಗಳ ಬಗ್ಗೆ ಆಕ್ರೋಶ ಉಂಟಾಗಿತ್ತು. ಇದೀಗ ಸರ್ಕಾರವೇ 59 ಪ್ರಮುಖ ಚೀನಿ ಆಪ್ಗಳನ್ನ ಬ್ಯಾನ್ ಮಾಡಿದೆ. ಯಾವೆಲ್ಲ ಆಪ್ಗಳು ಬ್ಯಾನ್ ಆಗಿವೆ, ಆ ಆಪ್ಗಳಿಂದ ಚೀನಾಕ್ಕೆ ಎಷ್ಟು ಸಾವಿರ ಕೋಟಿ ಲಾಭವಾಗ್ತಾ ಇತ್ತು. ಇಡೀ ದೇಶ ಇದನ್ನ ಮೋದಿಯವರು ಚೀನಾದ ಮೇಲೆ ಮಾಡಿದ ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಕರಿತಾ ಇರೋದು ಯಾಕೆ? ಇನ್ನು ಮುಂದೆ ಈ ಆಪ್ಗಳನ್ನ ಬಳಸೋದಕ್ಕೆ ಸಾಧ್ಯವೇ ಇಲ್ವಾ? ಯಾಕೆ ಭಾರತೀಯರು ಇಂತಹ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ಸರ್ಕಾರದ ನಿರ್ಧಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ವಿವರವಾದಂತ ವಿವರಣೆ ಇದೆ ನೋಡಿ. ಸ್ನೇಹಿತರೆ, ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಬ್ಯಾನ್ ಆಗಿರುವ 59 ಚೀನಿ ಆಪ್ಗಳ ಪಟ್ಟಿಯನ್ನ ಗಮನಿಸಿ. ಟಿಕ್ ಟಾಕ್, ಯುಸಿ ಬ್ರೌಸರ್, ವಿ ಚಾಟ್, ವಿಭೋ, ವಿವೋ ವಿಡಿಯೋ, ವಿ ಸಿಂಕ್, ಶೇರ್ ಇಟ್, ಬೈದು ಮ್ಯಾಪ್, ಯು ಕ್ಯಾಮ್, ಮೇಕಪ್, ಕ್ವಾಐ, ಕ್ಯಾಮ್ ಸ್ಕ್ಯಾನರ್ ನಂತಹ ಪ್ರಮುಖ ಅಪ್ಲಿಕೇಶನ್ಗಳು ಸೇರಿ ಒಟ್ಟು 59 ಚೀನಿ ಆಪ್ಗಳನ್ನ ಸರ್ಕಾರ ನಿಷೇಧ ಮಾಡಿದೆ. ಸ್ನೇಹಿತರೆ, ಇದರಿಂದಾಗಿ ಪ್ರಪಂಚದ ಅತಿ ದೊಡ್ಡ ಮತ್ತು ಅತಿ ವೇಗವಾಗಿ ಬೆಳೆಯುತ್ತಿರುವ ಇಂಟರ್ನೆಟ್ ಮಾರ್ಕೆಟ್ ಅನ್ನ ಚೀನಾದ ಆಪ್ಗಳು ಕಳೆದುಕೊಂಡಿವೆ. ಭಾರತ ಸರ್ಕಾರ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡು ಚೀನಿ ಆಪ್ಗಳಿಗೆ ದೊಡ್ಡ ಶಾಕ್ ನೀಡಿದೆ. ಈ ಚೀನಿ ಅಪ್ಲಿಕೇಶನ್ಗಳು ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟು ಮಾಡ್ತಾ ಇದ್ವು. ಮುಖ್ಯವಾಗಿ ಸುರಕ್ಷತಾ ನಿಯಮಗಳನ್ನ ಪಾಲಿಸ್ತಾ ಇರಲಿಲ್ಲ ಅಂತ ಭಾರತ ಸರ್ಕಾರ ಹೇಳಿದೆ. ಭಾರತದ ರಕ್ಷಣೆ, ಸುರಕ್ಷತೆ ಮತ್ತು ಭಾರತೀಯರ ಖಾಸಗಿ ಗೌಪ್ಯತೆಗೆ ಈ ಆಪ್ಗಳು ಆತಂಕಕಾರಿಯಾಗಿದ್ವು. ಇವುಗಳನ್ನ ಬ್ಯಾನ್ ಮಾಡಿರುವುದರಿಂದಾಗಿ ಕೋಟ್ಯಂತರ ಭಾರತೀಯ ಇಂಟರ್ನೆಟ್ ಬಳಕೆದಾರರ ಖಾಸಗಿತನದ ಸುರಕ್ಷತೆಯನ್ನ ಸಾಧಿಸಬಹುದು ಅಂತ ಭಾರತ ಸರ್ಕಾರ ಹೇಳಿದೆ. ಈಗಾಗಲೇ ಈ ಕುರಿತಂತ ಸರ್ಕಾರದ ಅಧಿಕೃತ ಗೆಜೆಟ್ ನೋಟಿಫಿಕೇಶನ್ ಹೊರಬಿದ್ದಿದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ಸೆಕ್ಷನ್ 69A ಪ್ರಕಾರ ದೇಶದ ಬಳಕೆದಾರರ ಖಾಸಗಿ ಮಾಹಿತಿ ದುರ್ಬಳಕೆ ಮತ್ತು ದೇಶಕ್ಕೆ ಸೈಬರ್ ಭದ್ರತಾ ಆತಂಕ ಅನ್ನುವ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಈ 59 ಆಪ್ಗಳನ್ನ ಬ್ಯಾನ್ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿ 3 ಅಂಶಗಳನ್ನ ಪ್ರಮುಖವಾಗಿ ಗುರುತಿಸಬೇಕಾಗುತ್ತೆ. ಮೊದಲನೇದಾಗಿ, ಭಾರತ ತಾನು ಯಾವುದೇ ರೀತಿಯ ಛಾಯಾಯುದ್ಧಕ್ಕೆ ಸಿದ್ಧವಿರುವುದಾಗಿ ಚೈನಾಕ್ಕೆ ಈ ಮೂಲಕ ಸ್ಪಷ್ಟವಾದಂತ ಸಂದೇಶವನ್ನ ರವಾನಿಸಿದೆ. ಲಡಾಖ್ ನಲ್ಲಿ ಚೀನಾದ ಕಿತಾಪತಿಗೆ ನಮ್ಮ ಸೈನಿಕರು ಈಗಾಗಲೇ ಸೂಕ್ತ ಉತ್ತರವನ್ನ ಕೊಟ್ಟಿದ್ದಾರೆ. ಇದೀಗ ಚೀನಾ ಆಪ್ಗಳನ್ನ ನಿಷೇಧಿಸುವ ಮೂಲಕ ಭಾರತ ಡಿಜಿಟಲ್ ರಿಟಾಲಿಟೇಷನ್ ನ ಮೂಲಕವೂ ಕೂಡ ಉತ್ತರ ನೀಡಿದೆ. ಎಂತಹ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ತಾನು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದನ್ನ ಭಾರತ ಸರ್ಕಾರ ಚೀನಾಕ್ಕೆ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತ 90 ಕೋಟಿ ಇಂಟರ್ನೆಟ್ ಬಳಕೆದಾರರನ್ನ ಹೊಂದಿದೆ. ಅದರಲ್ಲಿ 60 ಕೋಟಿ ಜನ ಫ್ರೀಕ್ವೆಂಟ್ ಆಗಿ ಇಂಟರ್ನೆಟ್ ಬಳಸ್ತಾರೆ. ಭಾರತದ ಆಕ್ಟಿವ್ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆಯೇ ಅಮೆರಿಕದ ಒಟ್ಟಾರೆ ಜನಸಂಖ್ಯೆಯ 2 ಪಟ್ಟಿನಷ್ಟಾಗುತ್ತೆ. ಭಾರತ ಜಗತ್ತಿನ ಅತಿ ದೊಡ್ಡ ಮತ್ತು ಅತಿ ವೇಗವಾಗಿ ಬೆಳೀತಾ ಇರುವ ಇಂಟರ್ನೆಟ್ ಮಾರ್ಕೆಟ್. ಇದೀಗ ಚೈನಾ ತನ್ನ ಅಪ್ಲಿಕೇಶನ್ ಗಳಿಗೆ ತನ್ನ ಪ್ರಪಂಚದ ಅತಿ ದೊಡ್ಡ ಮಾರುಕಟ್ಟೆಯನ್ನ ಕಳೆದುಕೊಂಡಿದೆ. ಇನ್ನು ಎರಡನೆಯದಾಗಿ, ಭಾರತ ಚೈನಾದ ಮರ್ಮಕ್ಕೆ ತಾಗುವಂತ ಏಟು ಕೊಟ್ಟಿದೆ. ಸ್ನೇಹಿತರೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸೋದು ಚೀನಾದ ಜಗತ್ತಿನ ಸೂಪರ್ ಪವರ್ ಆಗುವ ಕನಸಿನ ಒಂದು ಭಾಗವಾಗಿತ್ತು. ಈ ಆಪ್ಗಳ ಮೂಲಕ ಚೈನಾ ಜಗತ್ತಿನ ಕಟ್ಟಕಡೆಯ ಜನರನ್ನು ಕೂಡ ತಲುಪ್ತಾ ಇತ್ತು. ತನ್ನ ಹಲವು ಅಜೆಂಡಾಗಳನ್ನ ಈ ಮೂಲಕ ರಹಸ್ಯವಾಗಿ ಸಾಧಿಸಿಕೊಳ್ತಾ ಇತ್ತು. ಈ ಆಪ್ಗಳನ್ನ ಬ್ಯಾನ್ ಮಾಡುವ ಮೂಲಕ ಚೀನಾದ ಜಗತ್ತಿನ ತಂತ್ರಜ್ಞಾನದ ಸೂಪರ್ ಪವರ್ ಆಗುವ ಮಹಾ ಕನಸಿಗೆ ಭಾರತ ತಣ್ಣೀರು ಸುರಿದಿದೆ. ಇನ್ನು ಮೂರನೆಯದಾಗಿ ಮತ್ತು ಪ್ರಮುಖವಾಗಿ, ಭಾರತ ಸರ್ಕಾರದ ಈ ನಿರ್ಧಾರದಿಂದಾಗಿ ಚೀನಾದ ಕನಸಿನ ಯೋಜನೆ ಡಿಜಿಟಲ್ ಸಿಲ್ಕ್ ರೋಡ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಸ್ನೇಹಿತರೆ, ಈ ಯೋಜನೆ ಡ್ರಾಗನ್ ರಾಷ್ಟ್ರದ ಎಂತ ಖತರ್ನಾಕ್ ಕೆಲಸ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ನಿಮ್ಗೆ ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಯ ಬಗ್ಗೆ ಗೊತ್ತಿರಬಹುದು. ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಬೇಕಾಬಿಟ್ಟಿ ಸಾಲ ಕೊಟ್ಟು ಅವುಗಳನ್ನ ತನ್ನ ಸಾಲದ ಸುಳಿಗೆ ಸಿಲುಕಿಸಿಕೊಂಡು ಆ ದೇಶದ ಪ್ರಮುಖವಾದ ಆಯಕಟ್ಟಿನ ಸ್ಥಳಗಳನ್ನ ಸಾಲದ ಬದಲಿಗೆ ಚೀನಾ ಅಡ ಇಟ್ಟುಕೊಳ್ಳುತ್ತೆ. ಅಲ್ಲಿ ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸೋದು, ಅಭಿವೃದ್ಧಿಯ ಹೆಸರಿನಲ್ಲಿ ಏಷ್ಯಾ, ಯುರೋಪ್, ಆಫ್ರಿಕಾದ ಹಲವು ರಾಷ್ಟ್ರಗಳ ಮಧ್ಯೆ ತನಗೆ ಅನುಕೂಲವಾಗುವಂತ ಭೂ ಮತ್ತೆ ಜಲಮಾರ್ಗವನ್ನ ಒನ್ ಬೆಲ್ಟ್ ಒನ್ ರೋಡ್ ಹೆಸರಿನಲ್ಲಿ ನಿರ್ಮಿಸಿಕೊಳ್ಳುವುದು, ಇದಕ್ಕೆಲ್ಲ ಅಡ್ಡಿಯಾಗುವಂತ ಭಾರತವನ್ನ ತನ್ನ ಸ್ಟ್ರಿಂಗ್ ಆಫ್ ಪೀರಲ್ಸ್ ಅನ್ನುವ ಮಿಲಿಟರಿ ಯೋಜನೆಯ ಮೂಲಕ ಕಟ್ಟಿ ಹಾಕೋದು. ಈ ಎಲ್ಲ ಯೋಜನೆಯ ಮೂಲಕ ತಾನು ವಿಶ್ವದ ಸೂಪರ್ ಪವರ್ ಆಗಿ ಸಮಸ್ತ ಜಗತ್ತಿನ ಜಿಯೋ ಪಾಲಿಟಿಕ್ಸ್ ಅನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಚೀನಾದ ಮಾಸ್ಟರ್ ಪ್ಲಾನ್ ಆಗಿತ್ತು. ಆದ್ರೆ ಸ್ನೇಹಿತರೆ, ದೇಶ ಅಂದ್ರೆ ಅಲ್ಲಿನ ಭೂಮಿ ಮಾತ್ರವಲ್ಲ, ದೇಶದ ನಿಜವಾದ ಉಸಿರು ಅಲ್ಲಿನ ಜನಗಳು. ಜನಗಳ ಆತ್ಮಶಕ್ತಿ ಜಾಗೃತವಾದ್ರೆ ಅದೆಂತದ್ದೇ ದಬ್ಬಾಳಿಕೆಯ ವಿರುದ್ಧ ಅವರು ಸಿಡಿದು ನಿಂತು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿ
ಆಗಿಬಿಡ್ತಾರೆ. ಒಂದು ದೇಶವನ್ನ ನಿಯಂತ್ರಿಸಬೇಕು ಅಂದ್ರೆ ಮೊದಲಿಗೆ ಅಲ್ಲಿನ ಜನರನ್ನ ಮಾನಸಿಕ ಗುಲಾಮಗಿರಿಗೆ ತಳ್ಳಿ ಅವರ ವಿವೇಚನೆಯನ್ನ ನಾಶ ಮಾಡಿ ಅವರ ಸಂಸ್ಕೃತಿಯನ್ನ ಕೊಂದು ಜನರ ಆತ್ಮಶಕ್ತಿಯನ್ನ ಜಾಗೃತವಾಗದಂತೆ ನಾಶ ಮಾಡಿಬಿಡಬೇಕು. ಬ್ರಿಟಿಷರು ಭಾರತದಲ್ಲಿ ಮಾಡಿದ್ದು ಕೂಡ ಇದನ್ನೇ. ಸ್ನೇಹಿತರೆ, ರಾಷ್ಟ್ರವೆಂದರೆ ಬರೀ ನೆಲ ಅಲ್ಲ, ಅಲ್ಲಿನ ಜನರ ಮನಸ್ಸುಗಳು ಅನ್ನೋದು ಚೀನಿಯರಿಗೆ ಯಾವಾಗ ಮನವರಿಕೆಯಾಯಿತೋ ಅವರು ತಮ್ಮ ಸ್ಟ್ರಾಟಜಿಗಳನ್ನ ಗಮನಾರ್ಹವಾಗಿ ಬದಲಿಸಿಕೊಂಡ್ರು. ಹೇಳಿ ಕೇಳಿ ಇದು ಡಿಜಿಟಲ್ ಯುಗ. ಪ್ರತಿಯೊಬ್ಬರ ಕೈಗಳಲ್ಲೂ ಮೊಬೈಲ್ಗಳಿರುತ್ತವೆ. ನಾವು ಬೆಳಗ್ಗೆ ಬ್ರಷ್ ಮಾಡುವುದರಿಂದ ರಾತ್ರಿ ಊಟ ಮಾಡುವುದರ ತನಕ ಮಾಹಿತಿ ಒಂದಿಲ್ಲೊಂದು ರೀತಿಯಲ್ಲಿ ಈ ಮೊಬೈಲ್ಗಳಿಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ನಮ್ಮೆಲ್ಲ ಮಾಹಿತಿ ಕೂಡ ಇಂತಹ ತಂತ್ರಜ್ಞಾನ ದೈತ್ಯರ ಬಳಿ ಸ್ಟೋರ್ ಆಗುತ್ತೆ. ಸ್ನೇಹಿತರೆ, ಈ ಚೀನಾದ ಅಪ್ಲಿಕೇಶನ್ಗಳು ನಮ್ಮ ಮೊಬೈಲ್ಗಳಲ್ಲಿ ಅನಗತ್ಯ ಗಳನ್ನ ಕೇಳ್ತಾ ಇದ್ವು, ನಮ್ಮ ಮೇಲೆ ರಹಸ್ಯವಾಗಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದ್ವು, ನಮ್ಮೆಲ್ಲ ಮಾಹಿತಿಯನ್ನ ಚೀನಾಕ್ಕೆ ಕಳಿಸಿಕೊಡ್ತಾ ಇದ್ವು. ನಿಮ್ಮ ಹೆಬ್ಬೆಟ್ಟಿನ ಗುರುತು, ಮುಖಚಹರೆ, ಧ್ವನಿ ಮಾದರಿಯಿಂದ ಹಿಡಿದು ನಿಮ್ಮ ಬ್ಯಾಂಕ್ ನ ಅಕೌಂಟ್ ಡೀಟೇಲ್ಸ್ ತನಕದ ನಿಮ್ಮ ಅಮೂಲ್ಯ ಮಾಹಿತಿ ಚೀನಿ ಕದಿಮರ ಪಾಲಾಗ್ತಾ ಇತ್ತು. ಸ್ನೇಹಿತರೆ, ಕೋಟ್ಯಂತರ ಜನರ ಮಾಹಿತಿಯ ಬಿಗ್ ಡಾಟಾ ಅನಾಲಿಸಿಸ್ ಮಾಡುವ ಮೂಲಕ ಒಂದು ದೇಶದ ಜನರ ಮಾನಸಿಕತೆ ಏನು, ಅವರ ಇಷ್ಟ ಕಷ್ಟಗಳು, ಅವರ ಸಾಮರ್ಥ್ಯ ದೌರ್ಬಲ್ಯಗಳೇನು ಅನ್ನೋದರ ಸ್ಪಷ್ಟ ಲೆಕ್ಕಾಚಾರ ಸಿಕ್ಕೋಗುತ್ತೆ. ಈ ಲೆಕ್ಕಾಚಾರವನ್ನ ಆಧರಿಸಿ ಒಂದು ದೇಶವನ್ನ ಆಂತರಿಕವಾಗಿ ಹೇಗೆ ದುರ್ಬಲಗೊಳಿಸಬೇಕು ಅನ್ನುವ ಯೋಜನೆಗಳನ್ನ ರೂಪಿಸ್ತಾರೆ. ಈ ಮೂಲಕ ಒಂದು ದೇಶದ ಚುನಾವಣೆಗಳನ್ನ ಪ್ರಭಾವಿಸುವಷ್ಟು ಈ ಕುತಂತ್ರಿಗಳು ಪ್ರಬಲರಾಗಿರ್ತಾರೆ. ನಮ್ಮ ಬ್ಯಾಂಕಿಂಗ್ ಮಾಹಿತಿಗಳಿಂದ ಕೂಡ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಕೇವಲ ಇಷ್ಟೇ ಅಲ್ಲ, ಕೊಂಚ ಚೀನಾದ ಅಪ್ಲಿಕೇಶನ್ ಗಳನ್ನ ಗಮನಿಸಿ ನೋಡಿ. ಅವು ಪ್ರಮುಖವಾದ ಟಿಕ್ ಟಾಕ್, ಬ್ಯೂಟಿ ಪ್ಲಸ್ ನಂತೆ ಡ್ಯಾನ್ಸಿಂಗ್, ಮೇಕಪ್ ನಂತಹ ಕೆಲಸಕ್ಕೆ ಬಾರದ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತವೆ. ಈ ಆಪ್ ಗಳ ಸೈಕಾಲಜಿ ಜನರ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂದ್ರೆ, ಜನ ಇಂತಹ ಆಪ್ ಗಳಿಂದಾಗಿ ಲೈಕ್ ಕಮೆಂಟ್ ಗಳ ಆಸೆಗೆ ಬಿದ್ದು ಆನ್ಲೈನ್ ಸೆಲೆಬ್ರಿಟಿಗಳಾಗುವ ಹುಚ್ಚಿಗೆ ಬಿದ್ದು ಬಿಡ್ತಾರೆ. ಕೋಟ್ಯಂತರ ಜನರು ತಮ್ಮ ಅಮೂಲ್ಯ ಸಮಯವನ್ನ ಇಂತಹ ಕೆಲಸಕ್ಕೆ ಬಾರದ ಆಪ್ ಬಳಸೋದ್ರಲ್ಲಿ ಕಳೆದ್ರೆ ದೇಶದ ಉತ್ಪಾದಕತೆ ಹೇಗ್ ಜಾಸ್ತಿ ಆಗುತ್ತೆ ಅಲ್ವಾ? ಜನರು ಈ ರೀತಿ ವೇಸ್ಟ್ ಕೆಲಸಗಳಲ್ಲಿ ಸಮಯ ಕಳೆದ್ರೆ ದೇಶದ ಅಭಿವೃದ್ಧಿಯೇ ಕುಂಠಿತವಾಗ್ಬಿಡುತ್ತೆ. ಕ್ರಮೇಣ ವಿವೇಚನೆ, ಸಂಸ್ಕೃತಿಯನ್ನ ಕಳೆದುಕೊಳ್ಳುವ ರಾಷ್ಟ್ರ ನೈತಿಕ ಅಧಪತನದತ್ತ ತಳ್ಳಲ್ಪಡುತ್ತೆ. ಈ ರೀತಿಯಾಗಿ ಸಮಸ್ತ ಜಗತ್ತಿನ ಡೇಟಾವನ್ನ ನಿಯಂತ್ರಿಸಿ ತಾನು ಡೇಟಾ ಸರ್ವಾಧಿಕಾರಿಯಾಗುವ ಕನಸನ್ನ ಕಂಡ ಚೀನಾ ಅದಕ್ಕಾಗಿಯೇ 2015ರಲ್ಲಿ ಡಿಜಿಟಲ್ ಸಿಲ್ಕ್ ರೋಡ್ ಯೋಜನೆಯನ್ನ ಜಾರಿಗೆ ತಂದಿತ್ತು. ಆದರೆ ಭಾರತ ಸರ್ಕಾರ ಇದೀಗ 59 ಆಪ್ಗಳನ್ನ ಬ್ಯಾನ್ ಮಾಡುವ ಮೂಲಕ ಚೀನಾದ ದುಷ್ಟ ಕನಸನ್ನ ಧ್ವಂಸ ಮಾಡಿದೆ. ಸ್ನೇಹಿತರೆ, ಚೀನಾಕ್ಕೆ ದುಡ್ಡಿನ ಲಾಭವಾಗ್ತಾ ಇದೆ ಅನ್ನೋದಕ್ಕಿಂತ 1000 ಪಟ್ಟು ಮುಖ್ಯವಾಗಿ ಚೀನಾದ ಮುಖ್ಯವಾದ ಕುತಂತ್ರ ಏನಾಗಿತ್ತು ಅನ್ನೋದು ನಿಮಗೀಗ ಅರ್ಥವಾಗಿರಬಹುದು ಅಂದ್ಕೊಳ್ತೀನಿ. ಆದ್ರೆ ಇದರೊಟ್ಟಿಗೆ ಚೀನಾಕ್ಕೆ ದೊಡ್ಡ ಮಟ್ಟದ ಹಣಕಾಸಿನ ಹೊಡೆತವೂ ಕೂಡ ಈ ನಿರ್ಧಾರದಿಂದ ಆಗಿದೆ. ಸ್ನೇಹಿತರೆ, 2019ರಲ್ಲಿ ಟಿಕ್ ಟಾಕ್ ಜಗತ್ತಿನಾದ್ಯಂತ 23,000 ಕೋಟಿ ರೂಪಾಯಿಯಷ್ಟು ಲಾಭ ಮಾಡಿಕೊಂಡಿತ್ತು. 2019ರಲ್ಲಿ 6 ಕೋಟಿಯಷ್ಟು ಡೌನ್ಲೋಡ್ ಆಗುವ ಮೂಲಕ ಟಿಕ್ ಟಾಕ್ ವರ್ಷದ ಜಗತ್ತಿನ ಅತಿ ಹೆಚ್ಚು ಡೌನ್ಲೋಡ್ ಆದ ಆಪ್ ಆಗಿ ಗುರುತಿಸಿಕೊಂಡಿತ್ತು. ಇದರಲ್ಲಿ ಭಾರತ ಒಂದರಲ್ಲೇ 44% ನಷ್ಟು ಡೌನ್ಲೋಡ್ ಆಗಿತ್ತು. 2016ರಲ್ಲಿ ಬಂದಂತ ಟಿಕ್ ಟಾಕ್ ಅನ್ನ ಭಾರತದಲ್ಲಿ ಈಗ 20 ಕೋಟಿ ಜನ ಬಳಸ್ತಾ ಇದ್ದಾರೆ. ಅದರಲ್ಲಿ 12 ಕೋಟಿಯಷ್ಟು ಜನ ಟಿಕ್ ಟಾಕ್ ಅನ್ನ ಪ್ರತಿನಿತ್ಯ ತಪ್ಪದೆ ಬಳಸ್ತಾರಂತೆ. ದ ಹಿಂದೂ ಪತ್ರಿಕೆಯ ವರದಿಯ ಪ್ರಕಾರ 2019ರ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ 25 ಕೋಟಿ ರೂಪಾಯಿಗಳನ್ನ ಟಿಕ್ ಟಾಕ್ ಭಾರತದಿಂದಲೇ ಗಳಿಸಿದೆ. 2020ರ ಜುಲೈನಿಂದ ಸೆಪ್ಟೆಂಬರ್ ವರೆಗಿನ ಅವಧಿಯಲ್ಲಿ ಭಾರತದಿಂದಲೇ 100 ಕೋಟಿಯಷ್ಟು ಲಾಭ ಮಾಡಿಕೊಳ್ಳೋದಕ್ಕೆ ಟಿಕ್ ಟಾಕ್ ಪ್ಲಾನ್ ಮಾಡಿಕೊಂಡಿತ್ತಂತೆ. ತನ್ನ ಒಟ್ಟಾರೆ ಆದಾಯದ 10% ನಷ್ಟು ಟಿಕ್ ಟಾಕ್ಗೆ ಭಾರತದಿಂದಲೇ ಬರ್ತಾ ಇತ್ತು. ಈಗ ಟಿಕ್ ಟಾಕ್ ಬ್ಯಾನ್ ಆಗಿರೋದ್ರಿಂದ ಅಷ್ಟು ಆದಾಯ ಟಿಕ್ ಟಾಕ್ ಕಂಪನಿಗೆ ನಷ್ಟವಾಗುತ್ತೆ. ಸ್ನೇಹಿತರೆ, ಟಿಕ್ ಟಾಕ್ ಬ್ಯಾನ್ ಆಗಿದ್ದು ಹಲವರಿಗೆ ಹಲವು ಕಾರಣಕ್ಕೆ ಸಂತೋಷವಾಗಿದ್ರೆ ಕೆಲವರಿಗೆ ಕೆಲವು ಕಾರಣಕ್ಕಾಗಿ ಬುಡಕ್ಕೆ ಬೆಂಕಿ ಬಿದ್ದಿದೆ. ಸ್ನೇಹಿತರೆ, ಟಿಕ್ ಟಾಕ್ ಕಂಪನಿಯ ಮಾತೃ ಸಂಸ್ಥೆ ಬೈಟ್ ಡ್ಯಾನ್ಸ್ ನ ಅಡಿಯಲ್ಲೇ ಅಲೋ ಆಪ್ ಕೂಡ ಕಾರ್ಯನಿರ್ವಹಿಸುತ್ತೆ. ಅಲೋ ಆಪ್ ಭಾರತದಲ್ಲಿ 5 ಕೋಟಿ ಆಕ್ಟಿವ್ ಬಳಕೆದಾರರನ್ನ ಹೊಂದಿದೆ. ಇನ್ನು ಬಿಗೋ ಲೈವ್ 2 ಕೋಟಿ ಆಕ್ಟಿವ್ ಬಳಕೆದಾರರನ್ನ ಹೊಂದಿದ್ರೆ, ಪ್ರಸಿದ್ಧ ಆಪ್ ಕ್ಲಬ್ ಫ್ಯಾಕ್ಟರಿ ಕಳೆದ ಜನವರಿಯಲ್ಲೇ 10 ಕೋಟಿ ಡೌನ್ಲೋಡಿಂಗ್ ಮಾರ್ಕ್ ಅನ್ನ ಕ್ರಾಸ್ ಮಾಡಿತ್ತು. ಇದೀಗ 59 ಆಪ್ಗಳನ್ನ ಬ್ಯಾನ್ ಮಾಡಿದ್ರಿಂದ ಚೀನಿ ಆಪ್ಗಳು 16 ಕೋಟಿ ಬಳಕೆದಾರರನ್ನ ಕಳೆದುಕೊಳ್ಳುತ್ತವೆ. ಅವರಿಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ನಷ್ಟವಾಗುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಭಾರತೀಯರ ಅಮೂಲ್ಯವಾದ ಡೇಟಾ ಇನ್ನು ಮುಂದೆ ಚೀನಿ ಕುತಂತ್ರಿಗಳ ಕೈಗೆ ಸಿಕ್ಕೋದಿಲ್ಲ. ಸ್ನೇಹಿತರೆ, ಬಾಯ್ಕಾಟ್ ಚೈನಾ ಚಳುವಳಿಯಿಂದಾಗಿ ಈಗಾಗಲೇ ಚೀನಿ ಕಂಪನಿಗಳಿಗೆ ಸಾಕಷ್ಟು ನಷ್ಟವಾಗಿತ್ತು. ಏಪ್ರಿಲ್ ನಿಂದ ಮೇ ಅವಧಿಯಲ್ಲಿ ಟಿಕ್ ಟಾಕ್ ನ ಡೌನ್ಲೋಡ್ಸ್ ನಲ್ಲಿ 5%
ನಷ್ಟು ಇಳಿಕೆಯಾಗಿತ್ತು. ಮೇ 31ರಿಂದ ಜೂನ್ 22ರ ಅವಧಿಯಲ್ಲಿ ಟಿಕ್ ಟಾಕ್ ನ ಡೌನ್ಲೋಡಿಂಗ್ಸ್ ನಲ್ಲಿ 38% ನಷ್ಟು ಇಳಿಕೆಯಾಗಿತ್ತು. ಇನ್ನು ಅಲೋ ಆಪ್ ನ ಡೌನ್ಲೋಡಿಂಗ್ಸ್ ನಲ್ಲಿ ಕೂಡ ಏಪ್ರಿಲ್ ನಿಂದ ಮೇ ಅವಧಿಯಲ್ಲಿ 10% ನಷ್ಟು ಕಡಿಮೆಯಾಗಿದ್ರೆ ಜೂನ್ 22ರವರೆಗೆ 38% ನಷ್ಟು ಕಡಿಮೆಯಾಗಿದೆ. ಅಂದ್ರೆ ಸ್ವತಃ ಜನರೇ ಈ ಚೀನಿ ಅಪ್ಲಿಕೇಶನ್ ಗಳನ್ನ ತಿರಸ್ಕರಿಸೋದಕ್ಕೆ ಶುರು ಮಾಡಿದ್ರು. ಸರ್ಕಾರದ ನಿರ್ಧಾರ ಕೋಟ್ಯಂತರ ಭಾರತೀಯರ ಬಯಕೆಗೆ ಅಧಿಕೃತ ಮುದ್ರೆಯೊತ್ತಿದೆ ಅಷ್ಟೇ. ಸ್ನೇಹಿತರೆ, ಕಳ್ಳರನ್ನು ನಂಬಿದ್ರು ಈ ಚೀನಿ ಕುಳ್ಳರನ್ನ ನಂಬಬಾರದು. ಹುವಾಯ್ ಕಂಪನಿ ಗೂಢಚರಿಕೆ ಆರೋಪವನ್ನ ಹಲವು ದೇಶಗಳಲ್ಲಿ ಎದುರಿಸಿದೆ. 2017ರ ಪ್ರಾರಂಭದಲ್ಲಿ ವಿಬೋ, ವಿಚಾಟ್, ಬೈಡು ಕಂಪನಿಗಳಿಗೆ ಸರ್ಕಾರ ಸೆಕ್ಯೂರಿಟಿ ನಿಯಮಗಳನ್ನ ಪಾಲಿಸದ ಕಾರಣ ನೋಟಿಸ್ ಜಾರಿ ಮಾಡಿತ್ತು. ಇನ್ನು 2018ರಲ್ಲಿ ಅಮೆರಿಕದ ಯುಎಸ್ ಕೌನ್ಸಿಲ್ ಅಂಡ್ ಫಾರಿನ್ ರಿಲೇಷನ್ಸ್ ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಬೈದು ಮತ್ತು ಟೆನ್ಸೆಂಟ್ ಕಂಪನಿಗಳ ನಡುವಿನ ಅನುಮಾನಾಸ್ಪದ ಸಂಬಂಧಗಳ ಬಗ್ಗೆ ತನಿಖೆ ನಡೆಸಿತ್ತು. ಅದೇ ವರ್ಷ ಗೂಢಚರಿಕೆಯ ಭೀತಿಯಿಂದಾಗಿ ಆಸ್ಟ್ರೇಲಿಯಾ ತನ್ನ ಸೈನಿಕರಿಗೆ ಚೀನಿ ಮೆಸೇಜಿಂಗ್ ಅಪ್ಲಿಕೇಶನ್ ವಿಚಾಟ್ ಅನ್ನು ಬಳಸದಿರುವಂತೆ ಸೂಚನೆ ಕೊಟ್ಟಿತ್ತು. ಇನ್ನು ಬ್ಯೂಟಿ ಪ್ಲಸ್ ಮತ್ತೆ ಯುಕ್ಯಾಮ್ ಗಳ ಮೇಲೆ ಬಳಕೆದಾರರ ಮುಖಚಹರೆ ಕದಿತಾ ಇರುವ ಗಂಭೀರ ಆರೋಪಗಳಿದಾವೆ. ಸ್ನೇಹಿತರೆ, ಟಿಕ್ ಟಾಕ್ ನ ಕತೆ ಎಲ್ಲಕ್ಕಿಂತ ದೊಡ್ಡದಾಗಿದೆ. ಅಮೆರಿಕನ್ನರ ಮೇಲೆ ಗೂಢಚರಿಕೆ ಮಾಡಿದ ಆರೋಪದ ಮೇಲೆ 2019ರಲ್ಲಿ ಟಿಕ್ ಟಾಕ್ ಅಮೆರಿಕದಿಂದ ತೀವ್ರ ತನಿಖೆಯನ್ನ ಎದುರಿಸಿತ್ತು. ಇನ್ನು ಜಗತ್ತಿನ ಅತ್ಯುತ್ತಮ ಸೆಕ್ಯೂರಿಟಿ ತನ್ನ ಉತ್ಪನ್ನಗಳಲ್ಲಿದೆ ಅಂತ ಹೇಳಿಕೊಳ್ಳುವ ಆಪಲ್ ಸ್ವತಃ ತನ್ನ ಐಫೋನ್ ಬಳಕೆದಾರರ ಮೇಲೆ ಟಿಕ್ ಟಾಕ್ ಗೂಢಚರಿಕೆ ಮಾಡ್ತಾ ಇರುವ ಆಘಾತಕಾರಿ ಸುದ್ದಿಯನ್ನ ಒಪ್ಪಿಕೊಂಡಿದೆ. ಐಫೋನ್ ಗಳಲ್ಲಿ ಟಿಕ್ ಟಾಕ್ ಇನ್ಸ್ಟಾಲ್ ಆಗಿದ್ರೆ ಐಫೋನ್ ನ ಕೀಬೋರ್ಡ್ ನಲ್ಲಿ ಟೈಪ್ ಮಾಡುವ ಅಷ್ಟು ಪದಗಳು ಟಿಕ್ ಟಾಕ್ ಗೆ ಗೊತ್ತಾಗುತ್ತವಂತೆ. ಇನ್ನು ಈ ಚೀನಿ ಆಪ್ ಗಳು ಅದೆಷ್ಟು ಖತರ್ನಾಕ್ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಸ್ನೇಹಿತರೆ, ನಾವು ಗ್ಲೋಬಲೈಸೇಷನ್ ಯುಗದಲ್ಲಿ ಇರೋದ್ರಿಂದ ಯಾವುದೇ ಉತ್ಪನ್ನಗಳನ್ನ ಬ್ಯಾನ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಅಡ್ಡಿಯಾಗುತ್ತವೆ. ನಾವು ಜಾಗತೀಕರಣದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೀವಿ. ಈ ಕಗ್ಗಂಟಿನಿಂದ ನೋವಾಗದಂತ ರೀತಿಯಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ಹೊರಬರಬೇಕಾಗುತ್ತೆ. ಸ್ನೇಹಿತರೆ, ಮೋದಿ ಅವರು ರಾತ್ರೋರಾತ್ರಿ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಡ್ತಾರೆ ಅಂದುಕೊಂಡಿದ್ರೆ ಅದು ಖಂಡಿತ ತಪ್ಪು. ಅವರು ರಾತ್ರೋರಾತ್ರಿ ನಿರ್ಣಯಗಳನ್ನ ಪ್ರಕಟಿಸ್ತಾರೆ, ಆದ್ರೂ ಅದಕ್ಕಾಗಿ ವರ್ಷಗಟ್ಟಲೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಭಾರತೀಯರ ಮಾಹಿತಿಯನ್ನ ಭಾರತದಲ್ಲೇ ಸಂಗ್ರಹಿಸಿಡೋದಕ್ಕೆ ಅವಶ್ಯಕವಾದಂತಹ ಡಾಟಾ ಸೆಂಟರ್ ಪಾರ್ಕ್ ಗಳನ್ನ ಸೃಷ್ಟಿಸೋದಕ್ಕೆ 2019ರ ಬಜೆಟ್ ನಲ್ಲೇ 6,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿತ್ತು. ಈ ಸ್ಟೋರೇಜ್ ಯೂನಿಟ್ ಗಳನ್ನ ಸ್ಥಾಪಿಸೋದಕ್ಕೆ ನವಿ ಮುಂಬೈಯಲ್ಲಿ 600 ಎಕರೆಗಳಷ್ಟು ಜಾಗವನ್ನು ಕೂಡ ಮೀಸಲಿಡಲಾಗಿದೆ. ಚೆನ್ನೈನಲ್ಲೂ ಕೂಡ ಇಂತಹದ್ದೊಂದು ಡಾಟಾ ಪಾರ್ಕ್ ನಿರ್ಮಾಣವಾಗ್ತಾ ಇದೆ. ಸ್ನೇಹಿತರೆ, ನಿನ್ನೆಯ ನಿರ್ಧಾರದ ಹಿಂದೆ ಕೂಡ ಸುದೀರ್ಘವಾದಂತಹ ಸಿದ್ಧತೆ ಇದೆ. ಆನ್ಲೈನ್ ಬ್ಯಾಂಕಿಂಗ್ ವಲಯದಲ್ಲೂ ಕೂಡ RBI ತನ್ನ ನಿಯಮಗಳನ್ನ ಬಿಗಿ ಮಾಡಿದೆ. ಸ್ನೇಹಿತರೆ, ಈಗ ಬ್ಯಾನ್ ಮಾಡಿರುವ ಆಪ್ಗಳು ಗೂಢಚರಿಕೆಯನ್ನ ಮಾಡ್ತಾ ಇದ್ರು ಕೂಡ ಅದನ್ನ ಅಫಿಷಿಯಲ್ ಆಗಿ ಪ್ರೂವ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ದರಿಂದಾಗಿಯೇ ಅಂತಾರಾಷ್ಟ್ರೀಯ ಕಾನೂನುಗಳು ದ್ವಿಪಕ್ಷೀಯ ಒಪ್ಪಂದಗಳನ್ನ ಎದುರು ಹಾಕಿಕೊಂಡೇ ನಿಷೇಧದ ಕಾಗದಕ್ಕೆ ಸಹಿ ಹಾಕಬೇಕಾಗುತ್ತೆ. ಇಂತಹದ್ದಕ್ಕೆಲ್ಲ ಕೇವಲ ಪೆನ್ನಿನಲ್ಲಿ ಇಂಕ್ ಇದ್ರೆ ಸಾಕಾಗೋದಿಲ್ಲ, ಗುಂಡಿಗೆಯಲ್ಲಿ ಧಮ್ ಇರಬೇಕಾಗುತ್ತೆ. ಮೋದಿ ಅವರದ್ದು 56 ಇಂಚಿನ ಎದೆ ಅಂತ ಹೇಳೋದು ಸುಮ್ಮನೆ ಅಲ್ಲ. ಚೀನಿ ಆಪ್ಗಳ ಬ್ಯಾನಿಂಗ್ ನಿರ್ಧಾರ ಪಾಕಿಸ್ತಾನದ ಮೇಲೆ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ನಿರ್ಧಾರಕ್ಕಿಂತ ಖಂಡಿತವಾಗ್ಲೂ ಕಠಿಣವಾದ್ದು. ಆದ್ರೆ ನಮ್ಮಲ್ಲೇ ಇರುವ ಕೆಲವು ಚೈನಿ ಗುಲಾಮರ ಸಮಸ್ಯೆ ಏನು ಅನ್ನೋದು ಅರ್ಥವಾಗೋದಿಲ್ಲ. ಚೀನಿ ಆಪ್ಗಳನ್ನ ಡಿಲೀಟ್ ಮಾಡಿ ಅಂದ್ರೆ ತಾಕತ್ತಿದ್ರೆ ಸರ್ಕಾರವೇ ಬ್ಯಾನ್ ಮಾಡಿ ತೋರಿಸಲಿ ಅನ್ನುವ ಗಾಂಚಾಲಿ ಮಾತಾಡಿದ್ರು. ಈಗ ಸರ್ಕಾರವೇ ಬ್ಯಾನ್ ಮಾಡಿದ್ರೆ VPN ಆಪ್ಷನ್ ಇರುತ್ತೆ, ಇಂಥದ್ದನ್ನೆಲ್ಲ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಬಿಡಿ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಅಂತವರಿಗೆ ಗೊತ್ತಿರ್ಲಿ, ಚೀನಾದಲ್ಲಿ VPN ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ VPN ಬಳಸಿ ಬ್ಯಾನ್ಡ್ ಅಪ್ಲಿಕೇಶನ್ ಗಳನ್ನ ಜನರು ಬಳಸದಂತೆ ತಡೆಯೋದು ಅಸಾಧ್ಯದ ಕೆಲಸವೇನಲ್ಲ. ಈಗ ಇಂತಹ ಜನರೇ PUBG, ಪೇಟಿಎಂ, ಸ್ನ್ಯಾಪ್ಡೀಲ್, ಬಿಗ್ ಬಾಸ್ಕೆಟ್, ಜೊಮ್ಯಾಟೊ, ಮೇಕ್ ಮೈ ಟ್ರಿಪ್, ಕ್ವಿಕರ್, ಉಡಾನ್, ಓಲಾ, ರಿವಿಗೋ, ಸ್ವಿಗ್ಗಿ, ಡೆಲಿವರಿ, ಬೈಜೂಸ್ ನಂತಹ ಅಪ್ಲಿಕೇಶನ್ಗಳು ಯಾಕಿನ್ನೂ ಬ್ಯಾನ್ ಆಗಿಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೂ ಕೂಡ ಈ ಪ್ರಶ್ನೆ ಕಾಡ್ತಾ ಇರಬಹುದು. ಇದರಲ್ಲಿ ಕೆಲವು ಭಾರತೀಯ ಮೂಲದ ಕಂಪನಿಗಳು, ಕೆಲವು ಚೈನಾದ್ದು, ಇನ್ನು ಕೆಲವು ಬೇರೆ ದೇಶಗಳದ್ದು. ಆದ್ರೆ ಡಿಜಿಟಲ್ ಸಿಲ್ಕ್ ರೋಡ್ ಯೋಜನೆಯ ಕಾರಣ ಈ ಎಲ್ಲ ಕಂಪನಿಗಳಲ್ಲಿ ಚೈನಾದ ಕಂಪನಿಗಳ ದೊಡ್ಡ ಮೊತ್ತದ ಶೇರ್ ಇದೆ. ಸಹಜವಾಗಿಯೇ ಚೀನಾಕ್ಕೆ ಈ ಕಂಪನಿಗಳಿಂದಲೂ ಕೂಡ ಅಪಾರ ಪ್ರಮಾಣದ ಲಾಭವಾಗ್ತಾ ಇದೆ. ಆದ್ರೆ ಈ ಕಂಪನಿಗಳು ಸರ್ಕಾರದ ನಿಯಂತ್ರಣದಲ್ಲಿ ಇದಾವೆ, ಸೆಕ್ಯೂರಿಟಿ ನಿಯಮಗಳನ್ನ ಅಷ್ಟಾಗಿ ಉಲ್ಲಂಘಿಸಿಲ್ಲ. ಆದ್ದರಿಂದ ಪ್ರಸ್ತುತ ಇರುವಂತ ಕಾನೂನಿನ ಅನ್ವಯ ಇವನ್ನ ನಿಷೇಧಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಗೆ ಇಷ್ಟವಿಲ್ಲದಿದ್ರೆ ಅವುಗಳನ್ನ ಬಳಸದಿರುವ ಎಲ್ಲ ಸ್ವಾತಂತ್ರ್ಯವೂ ಕೂಡ ನಿಮಗೆ ಇದೆ. ಅದನ್ನ ಮಾಡದೆ ಕೇವಲ ಮೋದಿ ಮತ್ತೆ ಭಾರತ ಸರ್ಕಾರವೇ ಎಲ್ಲವನ್ನ ಮಾಡಲಿ ಅನ್ನೋದು ತಪ್ಪಾಗುತ್ತೆ. ಸ್ನೇಹಿತರೆ, ಇಂದು ಸಂಜೆ 4 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡ್ತಾ ಇದ್ದಾರೆ. ಅವರು ಮಹತ್ವದ ಘೋಷಣೆಗಳನ್ನ ಮಾಡುವ ನಿರೀಕ್ಷೆ ಇದೆ. 59 ಆಪ್ಗಳ ಬ್ಯಾನ್ ಪ್ರಧಾನಿಯವರ ಕನಸಿನ ಆತ್ಮನಿರ್ಭರ ಭಾರತವಾಗೋದರತ್ತ ಒಂದು ಮಹತ್ವದ ಮೈಲುಗಲ್ಲು. ಬೇರೆ
ದೇಶಗಳು ಕೂಡ ಭಾರತದ ಮಾದರಿಯನ್ನೇ ಪಾಲಿಸಿದ್ರೆ ಚೈನಾ ಖಂಡಿತವಾಗ್ಲೂ ಮರೆಯಲಾಗದಂತ ಆಘಾತಕ್ಕೆ ಒಳಗಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಚೀನಿ ಆಪ್ಗಳ ನಿಷೇಧ ಮಾಡಿದ್ದರ ಇಂದಿನ ಸಂಪೂರ್ಣ ವಿಶ್ಲೇಷಣೆ. ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.